ಸರ್, ಈಗ ನೀವು ರಾಮನಗರದ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ನೀವು ನಿಮ್ಮ ಸರ್ಕಾರ ಬಂದಾಗ ಅದನ್ನು ಮತ್ತೆ ಬದಲಾಯಿಸ್ತೀರಿ, ಅದೇ ಹೆಸರು ಇಡ್ತೀನಿ ಅಂತ ಹೇಳಿದ್ರಿ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಸವಾಲು ಹಾಕಿದ್ದಾರೆ. ಯಾವ ಕಾರಣಕ್ಕೂ ಬಿಜೆಪಿ ಅಥವಾ ಮೈತ್ರಿ ಸರ್ಕಾರ ಬರಲ್ಲ, ಮುಂದಿನ ಬಾರಿನೂ ನಮ್ಮದೇ ಸರ್ಕಾರ ಬರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಹಿಂದೆನೂ ಇದನ್ನು ಭಾಳ ಜನ ಹೇಳೋರು, ಮುಂದಿನ 20 ವರ್ಷ ನಾವೇ ಇರ್ತೀವಿ, ಮುಂದಿನ 10 ವರ್ಷ ನಾವೇ ಮುಖ್ಯಮಂತ್ರಿ. ಈ ಪದಗಳನ್ನು ಭಾಳ ಜನ ಹೇಳಿದಂಥದ್ದು ಕರ್ನಾಟಕದಲ್ಲೇ ನಡೆದಿದೆ, ಬೇರೆ ಕಡೆ ಬಿಟ್ಟುಬಿಡಿ. ಕರ್ನಾಟಕದಲ್ಲೇ ಈ ರೀತಿಯ ಮಾತುಗಳು ಹೇಳಿ ಒಂದೇ ವರ್ಷದಲ್ಲಿ ಹೋದಂಥದ್ದು ಭಾಳ ಜನ ಆಯಿತು. ಈ ಸರ್ಕಾರ ಮಾಡಿರ್ತಕ್ಕಂಥ ಈ ಅಕ್ರಮಗಳು, ಜನವಿರೋಧಿ ನೀತಿಗಳೇನಿದೆ, ನಾಳೆ ಬೆಳಗ್ಗೆ ಚುನಾವಣೆ ಆದರೂ ಇವ್ರನ್ನೆಲ್ಲರನ್ನೂ ಮನೆಗೆ ಕಳಿಸ್ತಕ್ಕಂಥ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಮುಂದಿನ 10 ವರ್ಷದ್ದು ಆಮೇಲೆ ಇರಲಿ. ನಾನು ಸುಮ್ಮನೆ ಕಾಟಾಚಾರ ಕೇಳಲಿಲ್ಲ, ಇದನ್ನು ಲಘುವಾಗಿ ಹೇಳಿರ್ತಕ್ಕಂಥದ್ದಲ್ಲ. ಇದು ನನ್ನ ಜೀವನದ ಗುರಿ. ಅವರು ಏನು ಶಾಶ್ವತ ಕೂರಲಿಕ್ಕೆ ಏನು ಇದು ಮಹಾ ಗನಂದಾರಿ ಕೆಲಸ ಮಾಡಿದ್ದಾರೆ ಅಂತೇಳಿ ಜನ ಅವ್ರಿಗೆ ಮತ ಕೊಡ್ತಾರೆ ಅಂದ್ಕೊಂಡಿದ್ದೀರಾ? ಏನು ಮಾಡಿದ್ದಾರೆ ಅದೆಲ್ಲ ಮುಂದೆ ಚರ್ಚೆ ಮಾಡೋಣ, ಸಮಯ ಬರಲಿ. ಪಾಪ ಊಟ ಹೊಡ್ಕೊಂಡಿರಲಿ, ಅಲ್ಲಿರ್ತಾರೋ ಊಟ ಹೊಡ್ಕೊಂಡು ಇನ್ನೆಲ್ಲಿರ್ತಾರೋ ನೋಡೋಣಂತೆ, ಅದೆಲ್ಲ ಆಮೇಲೆ ಚರ್ಚೆ ಮಾಡೋಣಂತೆ. ರಾಮನಗರದ ವಿಷಯದಲ್ಲಿ ಅವರ ಈ ಒಂದು ನಿರ್ಧಾರಗಳೇನಿದೆ, ಮೊನ್ನೆನೂ ಹೇಳಿದ್ದೇನೆ, ಅದಕ್ಕೆ ದೊಡ್ಡ ಮಟ್ಟದ ಪ್ರಾಯಶ್ಚಿತ್ತವನ್ನು ಪಡಿಬೇಕಾಗ್ತದೆ, ದೊಡ್ಡ ಮಟ್ಟದ ಬೆಲೆನೂ ತರಬೇಕಾಗ್ತದೆ. ಸ್ವಲ್ಪ ದಿನ ಕಾಯಿಲೆ ಅಂತಕ್ಕಂದ್ರೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇವತ್ತು ನೀತಿ ಆಯೋಗದ ಸಭೆಗೆ ಹೋಗಿದ್ರಿ. ಕರ್ನಾಟಕ ಸೇರಿದಂತೆ ಹಲವು ಕಾಂಗ್ರೆಸ್ ರೂಲಿಂಗ್ ಸ್ಟೇಟ್ಸ್ ಎಲ್ಲ ಬಹಿಷ್ಕಾರ ಮಾಡಿದ್ದಾರೆ, ಅಂದ್ರೆ ಬಂದಿಲ್ಲ ನೀತಿ ಆಯೋಗ. ಬಂದಿಲ್ಲ. ಇಂಥ ಒಂದು ಮಹತ್ವದ ಸಭೆ ಮಮತಾ ಬ್ಯಾನರ್ಜಿ ಅವರು ಬಂದಿದ್ರು, ಅವ್ರಿಗೆ ಮಾತಾಡಕ್ಕೆ ಅವಕಾಶ ಸಿಗ್ಲಿಲ್ಲ, ಅವ್ರು ಮೈಕ್ ನ ಮ್ಯೂಟ್ ಮಾಡಿದ್ರು ಅಂತ ಆರೋಪ ಮಾಡಿದ್ರು. ಯಾಕೇನಿಲ್ಲ, ನೀತಿ ಆಯೋಗದ ಸಭೆಗೆ ಬಿಜೆಪಿಯ ಸರ್ಕಾರಗಳ ಮುಖ್ಯಮಂತ್ರಿಗಳು ಮತ್ತು NDA ಅಲಯನ್ಸ್ ಇರತಕ್ಕಂಥ ಮುಖ್ಯಮಂತ್ರಿಗಳು ಬಂದಿದ್ದರು. ನಿತೀಶ್ ಕುಮಾರ್ ಅವರು ಆರೋಗ್ಯದ ಸಮಸ್ಯೆಯಿಂದ ಬಂದಿರಲಿಲ್ಲ. ಈಗ ನಮ್ಮ ದಕ್ಷಿಣ ಭಾರತದ ತಮಿಳುನಾಡು, ಕೇರಳ, ತೆಲಂಗಾಣ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಜಾರ್ಖಂಡ್ ಇರ್ಬೋದು, ಅಲ್ಲಿಂದ ನಮ್ಮ ದೆಹಲಿಯ ಮುಖ್ಯಮಂತ್ರಿಗಳಿರ್ಬೋದು, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು, ಇವರು ಯಾರೂ ಬರಲಿಲ್ಲ. ಇದು ಒಳ್ಳೆಯ ಒಂದು ಬೆಳವಣಿಗೆಗಳಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದರಿಂದ ಏನು ಸಾಧನೆ ಮಾಡ್ತಾರೆ? ಸಭೆಯಲ್ಲಿ ಬಂದು ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನೇರವಾಗಿ ಇಲ್ಲಿ ಮಾತಾಡಬೇಕು, ಪ್ರೊಟೆಸ್ಟ್ ಮಾಡಬೇಕು. ಏನಾದರೂ ಅನ್ಯಾಯ ಆಗಿದೆ ಅಂತಕ್ಕಂಥ ಇವರ ಭಾವನೆಗಳಿದ್ದರೆ ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಹೇಳ್ಕೊಂಡು ಹೋಗೋದ್ರಿಂದ ಇವ್ರಿಗೇನು ಸಿಗುತ್ತೆ? ಇದು ನಾನು ಕೇಳ್ತಕ್ಕಂಥದ್ದು. ಇವತ್ತು ನೀತಿ ಆಯೋಗದ ಒಂದು ಸಭೆ, ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಕೇವಲ ಒಂದೇ ತಿಂಗಳಿನಲ್ಲಿ ಇವತ್ತು ಈ ಒಂದು ನೀತಿ ಆಯೋಗದ ಸಭೆಯನ್ನು ಕರೆದು ಮುಂದಿನ 2047 ಅವರೇನೋ ಒಂದು ಗುರಿ ಇಟ್ಕೊಂಡಿದ್ದಾರೆ. ದೇಶದ ಒಂದು ವಿಕಸಿತ ಭಾರತ ಮತ್ತು ಅಮೃತ ಕಾಲದ ಗಳಿಗೆಯನ್ನು ನೋಡಬೇಕು ಅಂತಕ್ಕಂಥದ್ದು, ಈ ದೇಶದ ಜನತೆಗೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಅಭಿವೃದ್ಧಿಪೂರ್ವಕವಾದಂಥ ಕಾರ್ಯಕ್ರಮಗಳಿಗೆ ಅವರದೇ ಆದಂಥ ಒಂದು ಚಿಂತನೆಗಳನ್ನೇನು ಕೊಟ್ಟಿದ್ದಾರೆ, ಕಾರ್ಯಕ್ರಮವನ್ನು ತರಬೇಕು ಅಂತಕ್ಕಂಥದ್ದು ಭಾವನೆಗಳನ್ನೇನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಸಭೆಯಲ್ಲಿ ನಾನಾ ರೀತಿಯ ಚರ್ಚೆಗಳನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಅದ್ರ ಜೊತೆಗೆ ಬಂದಂಥ ಸಭೆಯಲ್ಲಿ ಹಾಜರಿದ್ದಂಥ ಮುಖ್ಯಮಂತ್ರಿಗಳು ಸಹ ಅವರವರ ರಾಜ್ಯಗಳ ಒಂದು ಬೆಳವಣಿಗೆ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಅಂದ ಇಲ್ಲಿ ನಮ್ಮ ಸರ್ಕಾರ ಪದೇ ಪದೇ ಈ ರೀತಿ ಕೇಂದ್ರ ಸರ್ಕಾರದ ಬಗ್ಗೆ ಏನು ಸಂಘರ್ಷವನ್ನು ಮಾಡ್ಕೊಂಡು ಹೋಗೋದ್ರಿಂದ ಪ್ರಜಾಪ್ರಭುತ್ವದ ಈ ಒಂದು ಒಕ್ಕೂಟದ ವ್ಯವಸ್ಥೆ ಯಾವೊಂದು ಧಕ್ಕೆ ಉಂಟು ಮಾಡ್ತಕ್ಕಂಥದ್ದು, ಪರಸ್ಪರ ವಿಶ್ವಾಸಗಳ ಕೊರತೆಯಿಂದ ನಾಡಿಗೆ ಇವತ್ತು ಸಂಕಷ್ಟವನ್ನು ತರ್ತಕ್ಕಂಥದ್ದು, ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತಕ್ಕಂಥ ಒಂದು ಇತಿಹಾಸದಲ್ಲಿ ಕೆಟ್ಟ ಹೆಸರು ಬರ್ತಕ್ಕಂಥ ಸಂಶಯ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.